ದನ ಕಟ್ಟು ಅನ್ಕೋದ್ಬಿಟ್ಟು 100 ಕೋಟಿ ರೂಪಾಯಿ ನಾಯಿ ಅಂದ್ರೆ ನಾನೇನು ಇಲ್ಲಿ ನಾಟಕ ಇದು ಆಡೋರಿಗೆ ಅಷ್ಟು ಫೋಕಸ್. ಅಣ್ಣ ಇನ್ನು ಈ ಸಲ ಸೀಸನ್ಗೆ ಒಂದು ಸತೀಶ್ ಅಂತ ಒಬ್ರು ಬಂದಿದ್ದಾರೆ, ಡಾಗ್ ಸತೀಶ್ ಅವರು. ಅವ್ರು ನಾನು ಒಂದೇ ಒಂದ್ಸಲಿ ಭೇಟಿ ಆಗಿದ್ದೀನಿ. ಅವ್ರು ನಮ್ಮ ನಂಬರ್ ಎಲ್ಲ ತಗೊಂಡವ್ರು, ಅವ್ರ ಕಾಂಟ್ಯಾಕ್ಟ್ ನಮ್ಗೆ ಕೊಟ್ಟವ್ರೆ. ಪಾಪ ಹೋಗವ್ರೆ, ಒಳ್ಳೇದಾಗಲಿ. ಅಂದರೆ ಅದೇ 100 ಕೋಟಿ ರೂಪಾಯಿ ನಾಯಿ ಇದೆ ಅಂತ ಎಲ್ಲ ಹೇಳಿ ಇದು ಮಾಡಿದ್ರು. ಸೊ ಅದ್ರ ಬಗ್ಗೆ ಕೇಳಿದ್ರ ನೀವು ಮುಂಚೆ ಏನಾದ್ರು? ಕಾಸು ಬೆಲೆ ಕಟ್ಟೋದು, ಬೆಲೆ ಕಟ್ಸ್ಕೊಳೋದು ಮಾತು ನಿಜ. ನಮ್ಗೆ ಅದು ಗೊತ್ತಿಲ್ಲ, ನಾವು ಅದೆಲ್ಲ ಹೇಳಲ್ಲ. ಅದೇನೋ ಹೇಳ್ನದು 2 ಕೋಟಿಗೆ ಬರ್ತದೆ, ನಾನು ಅದು ಬಿಟ್ಟು ಬಂದೆ ಅಂತ ಗೌರವ. ಏನೋ ಭಗವಂತ ನಿಚ್ಚೆ. ಅವರು ಬೆಳೆಸೋಕೆ ಯಾರು ಅಲ್ಲ, ಪರಮಾತ್ಮನ. ಅರೇ ನೀರು ದೊಣ್ಣೆನಾಕಿ ನಪ್ಪನೇ ಇಲ್ಲ ಅಂತ ಅಂದಮೇಲೆ ಮಾತುಗಳ್ಕ ಅಳ್ಬರೋ ಒಂದು ಮಾತಾಡೋರು, ನೀವು ಮಾಡ್ಲಿಕ್ಕೆ ನಾ ಯಾತ್ಲಿಕ್ಕೆ ಲೆಕ್ಕಲೇ ಅದ್ರ ಅಂತ ಬೇಜಾರು ಮಾಡ್ಕೊಂಬೇಡ್ರಿ. ಅಂದರೆ ಆಡೋ ಮಾತ್ಕ ಕರಡಿಗೆ ಬೆಳೆಯೋ ಜುಟ್ಕ ಇದೈತಾ ಲೆಕ್ಕಾಚಾರ ಹಂಗಿರಲ್ಲ. ಅದಕ್ಕೆ ನಾವು ಅವೆಲ್ಲ ಮಾತಾಡಲ್ಲ. ಗೋಲ್ಡ್ ಸುರೇಶ್ ಅಣ್ಣ ವಿಚಾರದಾಗೂ ನಾನು ಹೇಳಿದ್ದೆ ಅಷ್ಟೇ, ನಮ್ಗೆ ಅವ್ರು ಪರಿಚಯ ಇಲ್ಲ ಅಂತ ಹೇಳಿದ್ದೀನಿ ಬಿಟ್ರೆ ಇವ್ರು ಬೇಕಾದಂಗೆ ಹಾಕೊಂಡ್ಬಿಟ್ರು. ಈ ಹಣ್ಣು ವಿಚಾರದಾಗೂ ಅಷ್ಟೇ ನಮ್ಗೆ ಮಾಹಿತಿ ಇಲ್ಲ. ದನ ಕಟ್ಟು ಅನ್ಕೋದ್ಬಿಟ್ಟು 100 ಕೋಟಿ ರೂಪಾಯಿ ನಾಯಿ ಅಂದ್ರೆ ನಾನೇನು ಸರ್? ಅದೇ ಹಸು ಕಟ್ಟೋದ್ರಿಂದ ಅಲ್ಲ, ಎತ್ತುಗಳನ್ನ ಕಟ್ಟೋದ್ರಿಂದ ಕೇಳ್ತಿರೋದು. ಹೈಯೆಸ್ಟ್ ಅಂದ್ರೆ ಎಷ್ಟು ಕಾಸ್ಟ್ಲಿಯೆಸ್ಟ್ ಎತ್ತುಗಳನ್ನ ಕಟ್ಟಿದ್ದೀರಾ ಸರ್? ಅಕ್ಕ ಇವತ್ತವರೆಗೂ ಹೇಳ್ತೀನಿ, ಬೆಲೆ ನಾವು ಕಟ್ಟೋದು, ಬಸವಣ್ಣ ಕಟ್ಸ್ಕೊಳಲ್ಲ. ಅವ್ರವ್ರ ಇಚ್ಛೆ ಒಂದು. ಅದು ಹೇಳ್ದಲ್ಲ, ಈ ದುನಿಯಾ ಹೆಂಗೆ ಅಂತಂದ್ರೆ ನವರಂಗಿ ದುನಿಯಾ ಇದು. ಏನೋ ಇನ್ನೊಂದ್ಸಲ ಯಾಕ್ರಿ ಇದನ್ನ ನವರಂಗಿ ದುನಿಯಾ ಅಂದ್ರೆ, ಇಲ್ಲಿ ನಾಟಕ ಇದು ಆಡೋರಿಗೆ ಅಷ್ಟು ಫೋಕಸ್. ಇಲ್ಲಿ ಒರಿಜಿನಾಲಿಟಿಗೆ ಬೆಲೆ ಕಮ್ಮಿ ಹೆಂಗೆ ಅಂತ ಹೇಳ್ತೀನಿ ಕೇಳಿದ್ರೆ, ನನ್ನ ಓನ್ ಎಕ್ಸ್ಪೀರಿಯನ್ಸ್. ಒಂದು ವ್ಯಕ್ತಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನಂತೆ, ಒಂದು ಅಪರೂಪವಾದ ಒಂದು ಕಲ್ಲು ಸಿಗ್ತದೆ, ಏನೋ ಒಂದು ಕಲ್ಲು ಎತ್ಕೊಂತಾನಂತೆ. ಇದೇನಿದು ಬೇರೆ ಥರ ಐತೆ ಅಂದ್ಬಿಟ್ಟು ಫಸ್ಟ್ ಗುಜರಿ ಅಂಗಡಿ ಕೊಡ್ತಾನಂತೆ. ಹಣ ಇದೆ, ಏನಿದು ಚೆನ್ನಾಗೈತೆ, ಒಂದು 10 ರೂಪಾಯಿ ಕೊಡ್ತೀನಿ ಅಂದಂತೆ. ಏನಪ್ಪ ಇದು 10 ರೂಪಾಯಿ ಕೊಡ್ತೀನಿ ನಾನು, ಇರು ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ದುಕಾನಿ ಅಂಗಡಿಗೆ ಹೋದಂತೆ. ಪರವಾಗಿಲ್ಲ 100 ರೂಪಾಯಿ ಕೊಡ್ತೀನಿ ಅಂದಂತೆ. ಅದನ್ನ ಎತ್ಕೊಂಡು ತಿರ್ಗಿ ಮುಂದಕ್ಕೆ ಹೋದಂತೆ. ಇನ್ನೂ ಒಂದು ಇದು ಬಂಗಾರ ಅಂಗಡಿ, ಇದೇನೋ ಬೆಲೆ ಬಾಳ ವಸ್ತು, 5,000 ಕೊಡ್ತೀನಿ ಅಂದಂತೆ. ಇವ್ರಿಗೆ ಅಷ್ಟಕ್ಕೆ ಆಗುತ್ತಂತೆ. ಇದೇನಪ್ಪ 100 ರೂಪಾಯಿ 10 ರೂಪಾಯಿ 5,000. ಈ ಪುರಾತನ ವಿಜ್ಞಾನ ಐತೇನೋ ಅಲ್ಲಿ ಹೋದ್ನಂತೆ. ಏನ್ರಿ 500 ಕೋಟಿ ಇದು ಅಂದಂತೆ. ಹೇಗೆ 500 ಕೋಟಿ ಅಂದರೆ ಒಂದು ವ್ಯಕ್ತಿ ಒಂದು ಇದು ವಸ್ತು ಕರೆಕ್ಟ್ ಆಗಿರೋ ಜಾಗಕ್ಕೆ ಹೋದ್ರೆ ಅದು ಕರೆಕ್ಟ್ ಆಗಿರೋ ಬೆಲೆ ಸಿಕ್ಕೋದು. ಅರ್ಥ ಆಯ್ತಾ? ತಪ್ಪಿಲಿ ಬೇರೆ ಯಾಕೆ ನಾನು ಹೇಳ್ದೆ ಅಂತಂದರೆ, ಗುಜರಿ ಒಂದು ಗೊತ್ತಿರೋದು ತಟ್ಟಿ ಅದನ್ನ ಮಾರೋದು ಅಷ್ಟೇ. ದುಕಾನಿ ಅಂಗಡಿ ಅವ್ನು ಗೊತ್ತಿರೋದು ಅದಕ್ಕೆ ಅಂದ್ಬಿಟ್ಟು ಮಾರೋದು. ಅರ್ಥ ಮಾಡ್ರಿ. ಬಂಗಾರ ಅಂಗಡಿ ಅವ್ರಿಗೆ ಕೆಜಿ ತೂಕ ಮಾಡಿ ಮಾರೋದು. ಪುರಾತನ ವಿಜ್ಞಾನದವನು ಸೈಂಟಿಸ್ಟ್ ನೋಡ್ತಾನೆ, ಇದು ಕಲ್ಲೇನೋ ಇದ್ರದ್ದು ಇದೇನೋ ಅಂತ. ಅರ್ಥ ಮಾಡ್ರಿ. ಹಂಗೆ ವ್ಯಕ್ತಿತ್ವನ ಯಾರಿಂದನೂ ಅಳಿಯೋಕ್ಕಾಗಲ್ಲ. ಬೆಲೆ ಅನ್ನೋದು ನಾವು ಕಟ್ಟಬೇಕು ಅಲ್ವಾ? ಅದಕ್ಕೆ ಬೆಲೆ ಕಟ್ಟೋದು ತಗೊಳೋದು ನನಗೆ ಗೊತ್ತಿಲ್ಲ. ಬಸವಣ್ಣ ಆಗಲಿ ಮೂಗ್ಜೀವ ಆಗಲಿ ಇಡೀ ಪ್ರಪಂಚದಾಗ ನಾನು ಮನಸಾರ ಹೇಳ್ತೀನಿ, ಬಟ್ಟೆ ಹಾಕೋ ಪ್ರಾಣಿ ಒಂದೇನೆ ಡೊಂಗಿ, ಮೋಸ, ಕಪಟ. ಬಟ್ಟೆ ಹಾಕದಿರೋ ಪ್ರಾಣಿ ಯಾವತ್ತೂ ಯಾರನ್ನೂ ಮೋಸ ಮಾಡಿಲ್ಲ, ಯಾರಿಗೂ ದ್ರೋಹ ಬಗ್ದಿಲ್ಲ. ಉದಾಹರಣೆ ಹುಲಿಗಳಿರ್ಬೋದು, ನಾಯಿ ನರಿ ಯಾವುದೇ ಇರ್ಬೋದು, ತಿಕ್ಕ ತೊಳಿ ಅಲ್ಲ, ಅಲ್ಲುಜ್ಜಲ್ಲ, ವಾಸನೆ ಇಲ್ಲ ಅವತ್ರ. ನಮ್ಮನಿಗೆ ಬಟ್ಟೆ ಹಾಕೋ ಪ್ರಾಣಿ ದಿನಕ್ಕೆ 2 ಸಲ ಸೆಂಟ್ ಹೊಡ್ಕೊಂಡು ಸ್ನಾನ ಮಾಡಿದ್ರು ದುರ್ವಾಸನೆ ಹೋಗಲ್ಲ, ದುರ್ಬುದ್ಧಿ ಬಿಡಲ್ಲ. ನಾನು ಸೇರಿಸಿ ಹೇಳ್ತಾ ಇರೋದಿದ್ರಲ್ಲ, ಕರೆಕ್ಟಾ?